ಈ ರಾಶಿಯವರು ಲೀಡರ್ಶಿಪ್, ಮ್ಯಾನೇಜ್ಮೆಂಟ್, ಕ್ಯಾಪ್ಟನ್ ಅಂತ ಹೇಳ್ತೀವಿ. ಏನ್ ಕೆಲಸ ಕೊಟ್ಟರು ಬಹಳ ಅಚ್ಚುಕಟ್ಟಾಗಿ ಮಾಡೋದ್ರ ಜೊತೆಗೆ ಮಾಡಿಸುವಂತ ಒಂದು ಒಳ್ಳೆ ಗುಣವನ್ನ ಹೊಂದಿರ್ತಾರು. ಯಾರು ಈ ರಾಶಿಯವರು ಅಂತ ತಿಳ್ಕೊಳ್ಳೋಣ ಬನ್ನಿ. 12 ರಾಶಿ ಒಳಗ ಮೊದಲನೇ ರಾಶಿ ಬಂದ್ಬಿಟ್ಟು ಮೇಷರಾಶಿ ಅಂತ ಹೇಳ್ತೀವಿ. ಈ ಮೇಷರಾಶಿ ಒಳಗ ನಾವು 3 ಮುಖ್ಯವಾದ ವಿಚಾರಗಳನ್ನ ತಿಳ್ಕೊಳ್ಳೋಣ. ಮೊದಲನೇ ವಿಚಾರ ಬಂದ್ಬಿಟ್ಟು ಮೇಷರಾಶಿಯ ಒಂದು ಮಾಲೀಕತ್ವ ಅಂತ ಇರ್ತೈತಿ. ಪ್ರತಿಯೊಬ್ರು ಒಂದು ಮನೆ ಪ್ಲಾಟ್ ಅಂತ ತಗೊಂಡಾಗ ಆ ಪ್ಲಾಟ್ ಅಥವಾ ಮನೆಗೆ ಏನಿರ್ತೈತಪ್ಪ ಅಂತಂದ್ರೆ ಒಂದು ಮನೆ ನಂಬರ್ ಅಂತ ಹಾಕಿರ್ತಾರೋ, ಆ ಮನೆಗೆ ಒಂದು ಮಾಲೀಕರ ಹೆಸರು ಅಂತ ಹಾಕಿರ್ತಾರೋ. ಹಂಗ ಇಲ್ಲಿ 12 ರಾಶಿ ಒಳಗ ಏನ್ ಮಾಡಿದಾರಪ್ಪ ಅಂತಂದ್ರೆ ಒಂದು ಲಗ್ನ ಕುಂಡ್ಲಿ ಅಂತ ತಯಾರು ಮಾಡಿದ್ದಾರೆ. ಆ ಲಗ್ನ ಕುಂಡ್ಲಿ ಒಳಗ ಪ್ರತಿಯೊಂದು ಮನೆಗೆ ಒಂದು ನಂಬರು ಅದರ ಮಾಲಕ್ ಅಂತ ಹಾಕಿದಾರು. ಇಲ್ಲೇ ಮೇಷರಾಶಿಗೆ ಸಂಬಂಧಪಟ್ಟ ಮುಖ್ಯವಾದ ಗ್ರಹ ಅಂತಂದ್ರೆ ಮಂಗಳ ಅಂತ ಹೇಳ್ತೀವಿ. ಇದರ ಜೊತೆಗೆ ಇದರದೊಂದು ಚಿಹ್ನೆ, ಒಂದು ಸಿಂಬಾಲ್ ಅಂತ ಹೇಳ್ತೀವಿ. ನೀವೆಲ್ಲ ನೋಡಿರ್ಬೋದು, ರಾಶಿ ಚಕ್ರದ ಒಂದು ಸಿಂಬಾಲ್ ಐತಿ. ಸಿಂಬಾಲ್ ಒಳಗ ಮೇಷರಾಶಿದು ಟಗರ, ವೃಷಭ ರಾಶಿದು ಎತ್ತು, ಹಿಂಗೆಲ್ಲ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಈ ಚಿಹ್ನೆನ ನಮ್ಮ ವ್ಯಕ್ತಿತ್ವ, ನಮ್ಮ ಭವಿಷ್ಯ, ನಮ್ಮ ಸ್ವಭಾವ ಹೆಂಗಿದೆ ಅಂತ ಹೇಳಿ ಎಲ್ಲ ಡೀಟೇಲ್ಸ್ ಆಗಿ ತಿಳಿಸುವಂಥದ್ದು. ಅದ್ರ ಸಲುವಾಗಿ ಎಲ್ಲರೂ ಈ ವಿಡಿಯೋವನ್ನ ಕೊನೆಯವರೆಗೆ ಮಿಸ್ ಮಾಡ್ದ ನೋಡ್ಬೇಕು. ಈಗ ನಾನು ಹೇಳ್ತಾ ಇದ್ದೆ, ಇದರ ಚಿಹ್ನೆ ಟಗರು ಅಂತ ಹೇಳ್ತೀವಿ. ಕುರಿ ಅನ್ಕೊಳ್ಳಿ ಅಥವಾ ಟಗರ್ ಅನ್ಕೊಳ್ಳಿ. ಇದರದೊಂದು ತತ್ವ ಅಂತ ಮಾಡಿದಾರು. ಇದೊಂದು ಅಗ್ನಿ ತತ್ವ ಅಂತ ಮಾಡಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ಆಧಾರದಿಂದ 12 ರಾಶಿಗಳನ್ನ 4 ತತ್ವಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅಗ್ನಿ, ವಾಯು, ಜಲ, ಪೃಥ್ವಿ ಅಂತ 4 ತತ್ವಗಳನ್ನ ಮಾಡಿದ್ದಾರೆ. ಈ ತತ್ವಗಳು ಕೂಡ ಮನುಷ್ಯಾಗ ಬಹಳಷ್ಟು ಕಲಿಸ್ತಾವ. ಅದನ್ನ ಹೆಂಗೆ ಕಲಿಬೇಕು ಅಂತ ನಾವು ತಿಳ್ಕೊಳ್ಳೋಣ. ಈಗ ನಾವು ಮೇಷರಾಶಿ, ಅದರ ರಾಶಿ ಸ್ವಾಮಿ ಮಂಗಳನ ಬಗ್ಗೆ ಮಾತಾಡ್ತಿದ್ದೆ. ಮಂಗಳಗ ಜ್ಯೋತಿಷ್ಯ ಶಾಸ್ತ್ರದೊಳಗ ದೇವತೆಗಳ ಸೇನಾಧಿಪತಿ ಅಂತ ಮಾಡಿದ್ದಾರೆ. ಈಗ ದೇವತೆಗಳ ಸೇನಾಧಿಪತಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತ, ಒಂದು ಶಿಸ್ತುಬದ್ಧ ಜೀವನ, ಸಾವಿರಾರು ಸೈನಿಕರನ್ನ ಮ್ಯಾನೇಜ್ ಮಾಡುವಂತ ಒಂದು ಗುಣ ಆ ಮಂಗಳ ಕೊಟ್ಟಿದ್ದಾರೆ. ಇಲ್ಲಿ ಗಂಭೀರನೂ ಇರ್ಬೇಕಾಗ್ತೈತೆ. ಯಾಕಂತಂದ್ರ ಗಂಭೀರ ಅಂದ್ರೆ ಏನು, ಸ್ಟ್ರಾಂಗ್ ಆಗಿರ್ಬೇಕು, ಸ್ಟ್ರಿಕ್ ಆಗಿರ್ಬೇಕು. ಇತ್ತಂತಂದ್ರ ಮುಂದಿನ ಸೈನಿಕರೆಲ್ಲರೂ ಸ್ಟ್ರಾಂಗ್ ಆಗಿರ್ತಾರ. ಇವ ಡಲ್ ಆಗಿತ್ತಂದ್ರ ಮುಂದಿನ ಸೈನಿಕರು ಡಲ್ ಆಗಿರಂಗಿಲ್ಲ. ಅದ್ರ ಸಲುವಾಗಿ ಈ ಮೇಷರಾಶಿ ಅವ್ರು ಹೆಂಗಿರ್ತಾರಂದ್ರ ಒಂದು ಕಂಪನಿ ಒಳಗೆ ಒಂದು ಮ್ಯಾನೇಜರ್ ಆಗಿ, ಒಂದು ಮ್ಯಾನೇಜ್ಮೆಂಟ್ ಆಗಿ, ಒಂದು ಲೀಡರ್ಶಿಪ್ ಆಗಿ, ಒಂದು ಕ್ಯಾಪ್ಟನ್ ಆಗಿ ಕೆಲಸ ಮಾಡತ್ತಾರಂತಂದ್ರ ಆ ರೀತಿ ಗಂಭೀರ ಸ್ವರೂಪದಿಂದ ಕೆಲಸ ಮಾಡಿಸ್ಬೇಕಂದ್ರ ಇವು ಸ್ಟ್ರಿಕ್ ಆಗಿರ್ಬೇಕಾಗ್ತೈತಿ. ಅದಕ್ಕೆ ಬಹಳ ಮಂದಿ ಹೇಳ್ತಾರು ಮೇಷರಾಶಿ ಅವ್ರ ಅಂದ್ರೆ ಸಿಟ್ಟು ಅಂತೇಳಿ. ಸಿಟ್ಟಲ್ಲ, ಅವ್ರದ ಸ್ವಭಾವ ಗುಣ. ಆ ಗುಣ ಬಂದ್ಬಿಟ್ಟೈತಿ. ಅದ್ರ ಸಲುವಾಗಿ ಹಂಗಿದ್ರೇನ ಅವ್ರಿಗೆಲ್ಲಾ ರೀತಿ ಚಲೋ ಗುಣಗಳನ್ನ ಪಡಿಬಹುದು. ಅದರ ಜೊತೆಗೆ ಒಂದು ತತ್ವ ಅಂತ ಹೇಳಿದೆ. ತತ್ವ ಜೊತೆಗೆ ಈಗ ಅಗ್ನಿ ತತ್ವ ಅಂತ ಒಂದೈತಿ. ಅಗ್ನಿ ತತ್ವ ಅಂದ್ರೆ ಏನು, ಬೆಂಕಿ ಅಂತ ಹೇಳ್ತೀವಿ. ಒಂದು ಸಣ್ಣ ದೀಪದ ಬೆಂಕಿ ಇದೆ, ಬಹಳ ದೊಡ್ಡ ಅಗ್ನಿ ಅಂತಲ್ಲ. ಇದೇನಪ್ಪ ಮಾಡ್ತೈತಿ ಅಂದ್ರೆ ಭಯಂಕರ ಸಣ್ಣ ಸ್ವರೂಪದಲ್ಲಿ ಒಂದು ಸಿಟ್ಟನ್ನ ಬರ್ಸ್ತೈತಿ. ಸಿಟ್ಟು ಬರ್ತೈತಿ ಅಂತ ತಿಳ್ಕೊಂಡು ಅವ್ರ ಜೊತೆ ಸಿಟ್ಟಿನ ವಾದವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಬಾರ್ದು. ಆ ಸಂದರ್ಭದಲ್ಲಿ ಅವ್ರಿಗೆ ಸಿಟ್ಟು ಬರ್ತೈತಿ. ಆ ಸಂದರ್ಭದಲ್ಲಿ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ತಾಳ್ಮೆಯನ್ನ ಮಾಡ್ಕೊಂಡು ಹೋದ್ರೆ ಬಹಳ ಚಲೋ ಅವ್ರ ಜೊತೆ ನಾವು ಒಂದು ಒಳ್ಳೆ ಒಂದು ಸಂಬಂಧವನ್ನ ಇಟ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ಬೋದು. ಟಗರಿನ ಚಿಹ್ನೆ ಅಂತ ಹೇಳಿನಿ. ಈಗ ಟಗರ್ ನೋಡ್ಬೋದು ನೀವು, ಒಂದಕ್ಕೊಂದು ಕಾಳಗವನ್ನ ಮಾಡ್ತಾವ, ಒಂದಕ್ಕೊಂದು ಹೊಡೆದಾಡ್ತಾವು. ಅದಕ್ಕೆ ನಾಳಿದ್ ಏನಾಗ್ತೈತಿ, ನಾಡ್ದದ್ದು ಏನಾಗ್ತೈತಿ ಒಟ್ಟ ವಿಚಾರ ಮಾಡಂಗಿಲ್ಲ. ಟಗರ್ ಏನ್ ಮಾಡ್ತೈತಿ ಅಂದ್ರ ಇವತ್ತಿಂದ ಇವತ್ತು ನೋಡುನು, ನಾಳಿದ್ ನಾಳೆ ನೋಡೋನು. ಹಂದ್ರ ಮೇಷರಾಶಿ ಅವ್ರ ಹೆಂಗಪ್ಪ ಅಂತಂದ್ರ ಇವತ್ತಿನ ಕೆಲಸ ಇವತ್ತು ಮಾಡೋನು, ನಾಳಿದ್ರ ಬಗ್ಗೆ ವಿಚಾರ ಮಾಡೋದು ಬೇಡ ಅಂತ ವಿಚಾರ ಮಾಡ್ತಿರ್ತಾರು. ಇದು ಬಹಳ ದೊಡ್ಡ ತಪ್ಪನ್ನ ಮಾಡುವಂಥದ್ದು. ಯಾಕಂದ್ರೆ ಫ್ಯೂಚರ್ ಹೆಂಗೈತಿ ಅಂದ್ರ ನಾಳೆ ನಾಡ್ದು ಮುಂದಿಂದು ವಿಚಾರ ಮಾಡಿದ್ರನ ಇವತ್ತು ನಾವು ಜಗತ್ತಿನಾಗ ಗೆಲ್ಬಹುದು, ಇಲ್ಲಂದ್ರ ಗೆಲ್ಲಕ್ ಸಾಧ್ಯ ಇಲ್ಲ. ಅದ್ರೆಲ್ಲ ಹಿರಿಯರು ಹೇಳ್ತಿರ್ತಾರು, ಏನ್ರಿ ಮುಂದಿಂದು ವಿಚಾರನ ಮಾಡಂಗಿಲ್ಲವ ನಮಗ, ಬರೇ ಏನ್ ಮಾಡ್ತಾನಂದ್ರೆ ಇವತ್ತಿಂದ ಅಷ್ಟ ನೋಡ್ತಿರ್ತಾನು ಅಂತ ಹೇಳ್ತಿರ್ತಾರೆ. ಅದಕ್ಕೆ ನಾವು ಜ್ಯೋತಿಷ್ಯ ಹೇಳಕ್ ಬಂದಾಗ ಮೇಷರಾಶಿ ಯಾರಂತದಾರು ಅವ್ರಿಗೆಲ್ಲ ನಾವು ತಿಳುವಳಿಕೆ ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ತಿರ್ತೀವಿ. ಟಗರಿನ ಚಿಹ್ನೆಯನ್ನ ನೋಡಿದ್ರ ಬಹಳ ಮುಗ್ಧವಾಗಿರ್ತೈತಿ, ಬಹಳ ಆರಾಮಾಗಿರ್ತೈತಿ. ಸಂದರ್ಭ ತಕ್ಕಂಗ ಅದರೊಳಗ ನಾವು ಒಂದು ವ್ಯತ್ಯಾಸವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೋದು. ಅದರ ಜೊತೆಗೆ ಇವ್ರು ಯಾವುದೋ ಒಂದು ಕೆಲಸ ಕೊಡ್ರಿ, ಆ ಕೆಲಸವನ್ನ ಮಾಡೋದಕ್ಕಿಂತ ಮುಂಚೆ ವಿಚಾರ ಮಾಡಂಗಿಲ್ಲ. ಅದು ಚಲೋ ಆಗಲಿ ಕೆಟ್ಟಾಗಲಿ ಒಟ್ಟು ಮಾಡಿ ಮುಗಿಸೋನು ಅನ್ನುವಂಥ ಒಂದು ಪ್ರಯತ್ನ ಮಾಡ್ತಿರ್ತಾರೋ. ಈ ರಾಶಿಯವ್ರಿಗೆ ಒಂದು ಸಂದೇಶ ಏನು ಕೊಡ್ತೀನಪ್ಪ ಅಂತಂದ್ರೆ, ಯಾವುದೋ ಕೆಲಸ ಮಾಡುವಾಗ 10 ಸಲ ವಿಚಾರ ಮಾಡಿರಿ. ಇದು ಚಲೋ ಆಗ್ತೈತೋ ಕೆಟ್ಟ ಆಗ್ತೈತೋ ಅಂತ ಒಂದು ಉತ್ತಮ ನಿರ್ಣಯವನ್ನು ತೊಗೊಂಡು ಮಾಡಿದ್ರೆ 100% ನೀವು ಸಕ್ಸಸ್ಸನ್ನು ಆಗ್ಬೋದು. ಈ ರಾಶಿಯವ್ರು ಭಾಳ ಅಂದ್ರೆ ಭಾಳ ಚಲೋ ಇರ್ತಾರೋ. ನಿಮ್ಮ ಕೆಲಸ ಮಾಡುವಂಥ ಒಂದು ಪದ್ಧತಿ ನೀಟಾಗಿ ಮಾಡಿದ್ರೆ 100% ನಾವು ಸಕ್ಸಸ್ ಅನ್ನ ಕಾಣ್ಬೋದು. ಇವ್ರದ್ದು ಒಂದು ವಿವಾಹ ಮತ್ತು ವೈವಾಹಿಕ ಜೀವನ ಅಂತ ನಾವು ತಗೊಂಡಾಗ ಬಹಳಷ್ಟು ಸುಖಮಯವಾಗಿ ಬಹಳ ಸಂಗಾತಿಯ ಜೊತೆಗೆ ಉತ್ತಮ ಬದುಕನ್ನ ನಡೆಸುವಂತ ಒಂದು ಯೋಗ ಇರ್ತೈತಿ. ಅದ್ರ ಜೊತೆಗೆ ಈ ಮೇಷರಾಶಿಯವರು ಬಹಳಷ್ಟು ಫ್ರೆಂಡ್ ಸರ್ಕಲ್ ಅನ್ನ ಆಯ್ಕೆ ಮಾಡ್ತಿರ್ತಾರೋ. ಫ್ರೆಂಡ್ ಸರ್ಕಲ್ ಅಲ್ಲಿ ಒಳ್ಳೆಯ ಕೆಟ್ಟದ್ದು ಅಂತ ಆಲೋಚನೆ ಮಾಡಿ ಮಿತವಾಗಿ ಫ್ರೆಂಡ್ ಸರ್ಕಲ್ ಇದ್ರೆ ಬಹಳ ಸಕ್ಸಸ್ ಅನ್ನ ಕಾಣ್ಬೋದು. ಈ ರಾಶಿಯವರು ವಿಶೇಷವಾಗಿ ವಿದ್ಯಾರ್ಥಿಗಳು ಅಥವಾ ಶಿಕ್ಷಣ ಮಾಡುವಂಥವರು, ಇಂಜಿನಿಯರಿಂಗ್ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ಅನ್ಬೋದು.
ಯಾವ್ದಾದ್ರು ಒಂದು ಉತ್ತಮವಾದಂತ ಕ್ರಿಯಾತ್ಮಕವಾದಂತ ಕೆಲಸಗಳನ್ನ ಮಾಡೋದ್ರಿಂದ ಉತ್ತಮವಾದಂತ ಯಶಸ್ಸನ್ನ ಈ ರಾಶಿಯವರು ಪಡಿಬಹುದಾಗಿದೆ. ಈ ರಾಶಿಯವರು ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಗ ಕರ್ಮವನ್ನ ಮಾಡ ಫಲದ ಬಗ್ಗೆ ಭಗವಂತನ ಮೇಲೆ ಬಿಡು ಅಂತ ಹೇಳಿ ವಿಚಾರ ಮಾಡ್ಕೊಂತ ನಡೀತಿರ್ತಾರೋ ಅದು ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನಿರ್ಣಯವನ್ನ ತಗೋಬೇಕು. ಈ ರಾಶಿಯವರು ಆರೋಗ್ಯ ಅಂತ ನೋಡಿದಾಗ ಆರೋಗ್ಯ ಉತ್ತಮವಾಗಿರೋ ಸಲುವಾಗಿ ಪ್ರತಿನಿತ್ಯ ವಾಕಿಂಗು, ಜಿಮ್ಮ ಮತ್ತು ಯೋಗ ಪ್ರಾಣಾಯಾಮವನ್ನ ಮಾಡಿದ್ರೆ ಆರೋಗ್ಯದೊಳಗೆ ಅತ್ಯುತ್ತಮವಾದಂತ ಸುಧಾರಣೆಯನ್ನ ಕಾಣ್ಬೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಉತ್ತಮವಾದಂತ ಒಂದು ಪರಿಹಾರಗಳನ್ನ ಈ ರಾಶಿಯವರು ಮಾಡ್ಕೋಬೇಕು. ಈ ರಾಶಿಯವರು ಏನಪ್ಪಾ ಅಂತಂದ್ರೆ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನ ಜಪ ಮಾಡ್ರಿ. ಯಾಕಂದ್ರೆ ಆಂಜನೇಯ ಶ್ರೀರಾಮನ ಭಕ್ತನಾಗಿದ್ದು ಶ್ರೀರಾಮನಿಗೆ ಬಹಳಷ್ಟು ಸಹಾಯ ಮಾಡ್ಲಿಕ್ಕೆ ಸಹಕಾರ ಮಾಡಿದಾನೆ. ಅದಕ್ಕೆ ನಾವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನ ಪಠನ ಮಾಡೋದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಒಳ್ಳೆ ಫಲಗಳನ್ನ ನಾವು ಪಡಿಬಹುದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಸುಬ್ರಹ್ಮಣ್ಯಂ ಸ್ತೋತ್ರವನ್ನ ಕೂಡ ಜಪ ಮಾಡಬಹುದು. ಮೇಷರಾಶಿಯವರ ಬಗ್ಗೆ ನಾವು ಹೇಳಿದಂತ ನಡವಳಿಕೆಗಳು ನಿಮ್ಮ ಸ್ನೇಹಿತರಲ್ಲಿ ಮತ್ತು ನಿಮ್ಮ ಬಂಧು ಮಿತ್ರರಲ್ಲಿ ಇತ್ತು ಅಂತ ತಿಳ್ಕೊಡ್ರಿ, ಕಮೆಂಟ್ ಮಾಡ್ರಿ. ಮತ್ತ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ನಿಮ್ಮ ಬಂಧು ಬಾಂಧವರೊಂದಿಗೆ ಗೆಳೆಯರೊಂದಿಗೆ ಶೇರ್ ಮಾಡ್ರಿ. ತಪ್ಪದ ಇನ್ನು ಮುಂದೆ ಬರುವಂತ 12 ರಾಶಿಗಳ ವಿಡಿಯೋಗಳು ನಿಮ್ಗೆಲ್ಲರಿಗೂ ಮಿಸ್ ಆಗದ ಬರಬೇಕು ಅಂತಂದ್ರ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರಗಳು.